ಶುರುವಾಗಿದೆ ಭಿನ್ನಮತೀಯ ಚಟುವಟಿಕೆ. ರೆಸಾರ್ಟ್ ರಾಜಕಾರಣಕ್ಕೆ ನಾಂದಿ ಹಾಡ್ತಾರಾ ಹಾಗಾದ್ರೆ ಕೈ ಶಾಸಕರು? ಇಂಥದ್ದೊಂದು ಅನುಮಾನ ಅವರ ನಡೆಗಳಿಂದಲೇ ಈಗ ಹುಟ್ಕೊಳ್ತಾ ಇದೆ. ಶ್ರೀರಾಮುಲು ಜೊತೆಗೆ ಸತೀಶ್ ಜಾರಕಿಹೊಳಿ ಅವರು ಗಹನವಾಗಿ ಚರ್ಚೆಯನ್ನ ಮಾಡ್ತಿದ್ದಾರೆ. ಬೆಳಗಾವಿಯಲ್ಲೂ ಈಗ ಭಿನ್ನಮತೀಯ ಚಟುವಟಿಕೆಗಳು ಶುರುವಾಗಿದೆ. ಶ್ರೀರಾಮುಲು ಜೊತೆಗೆ ಸತೀಶ್ ಜಾರಕಿಹೊಳಿ ಗಹನವಾಗಿ ಚರ್ಚೆ ಮಾಡ್ತಿರೋದೇ ಇದಕ್ಕೆಲ್ಲ ಕಾರಣ. ಸತೀಶ್ ಜಾರಕಿಹೊಳಿ ಹಾಗೇನೆ ಶ್ರೀರಾಮುಲು ರಹಸ್ಯವಾಗಿ ಭೇಟಿಯಾಗಿ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಮತ್ತೆ ಶುರುವಾಗುತ್ತಾ ಆಪರೇಷನ್ ಕಮಲ ಎಂಬ ಆತಂಕ ಇದೀಗ ನಿರ್ಮಾಣ ಆಗಿದೆ. ಡಿಸೆಂಬರ್ ಧಮಾಕಾಗೆ ವೇದಿಕೆ ಆಗಲಿದೆಯಾ ಹಾಗಾದ್ರೆ ಬೆಳಗಾವಿ? ಆಲ್ರೆಡಿ ಬಿಜೆಪಿ ನಾಯಕರು ಇಂಥದೊಂದು ಹಿಂಟ್ ಅನ್ನ ಅಧಿವೇಶನಕ್ಕೂ ಮುಂಚೆನೆ ಕೊಟ್ಟಿದ್ರು, ಡಿಸೆಂಬರ್ ಧಮಾಕ ಆಗತ್ತೆ ಅಂತ. ಹಾಗಾಗಿ ಈ ಭೇಟಿ ಅಂದ್ರೆ ಶ್ರೀರಾಮುಲು ಅವರು ಸತೀಶ್ ಜಾರಕಿಹೊಳಿ ಭೇಟಿ ಮಾಡಿ ಇದೀಗ ಚರ್ಚೆಯನ್ನ ಮಾಡ್ತಿರೋದು. ಈ ರಹಸ್ಯ ಭೇಟಿ ಮತ್ತೊಮ್ಮೆ ಆಪರೇಷನ್ ಕಮಲ ಶುರುವಾಗಿದೆಯಾ ಅನ್ನೋ ಆತಂಕವನ್ನ ಹುಟ್ಟಿಸ್ತಾ ಇದೆ. ಯಾವುದೇ ರಾಜಕೀಯಕ್ಕೆ ಸಂಬಂಧಿಸಿದ ಭೇಟಿ ಅಲ್ಲ ಇದು ಅಂತ ನಾಯಕರೇನೋ ಹೇಳ್ತಾ ಇದ್ದಾರೆ. ಆದ್ರೆ ಯಾಕಾಗಿ ಭೇಟಿ ಆದ್ರೂ ಅದು ಸಮಾಜಕ್ಕೆ ಸಂಬಂಧಿಸಿದ ಭೇಟಿ ಅಷ್ಟೇ ಅಂತ ಈಗ ಸತೀಶ್ ಜಾರಕಿಹೊಳಿ ರಿಯಾಕ್ಟ್ ಮಾಡಿದ್ದಾರೆ. ರಾಮುಲು ಭೇಟಿ ಬಗ್ಗೆ ಸತೀಶ್ ಜಾರಕಿಹೊಳಿ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಯಾವುದೇ ರಾಜಕೀಯಕ್ಕೆ ಸಂಬಂಧಪಟ್ಟಂತೆ ನಾವೇನು ಚರ್ಚೆ ಮಾಡಿಲ್ಲ ಅಂತ ಹೇಳಿದ್ದಾರೆ. ಶ್ರೀರಾಮುಲು ಅವರ ಜೊತೆ ಚರ್ಚೆ ಮಾಡ್ತಾ ಇದ್ರಿ? ನಮ್ದು 7.5 CM ಜೊತೆ ಪೆಂಡಿಂಗ್ ಇದೆ. ಅದನ್ನ ಎಲ್ಲರೂ ಕೂಡ ಹೋಗ್ಲಿಕ್ಕೆ ಮೀಟಿಂಗ್ ಮಾಡ್ತಾ ಇದ್ವಿ, ಚರ್ಚೆ ಮಾಡಿದ್ವಿ ಅಷ್ಟೇ. ಅದ್ರಲ್ಲಿ ಯಾವುದೇ ಬೇರೆ ವಿಷಯ ಇಲ್ಲ. ಸೊ ಭಾಳ ದಿವಸದಿಂದ ಪೆಂಡಿಂಗ್ ಇದೆ CM ಅವ್ರ ಹತ್ರ. ಸೊ ಎಲ್ಲರೂ ಸರ್ವಪಕ್ಷ ನಿಯೋಗ ಅವ್ರ ಕಡೆ ಹೋಗ್ತಾ ಇದ್ವಿ. ಸೊ ಕಮ್ಯುನಿಟಿ ಸಮಸ್ಯೆ ಅಂದ್ರೆ ಬೇರೆ ಯಾವುದೇ ವಿಚಾರ ಚರ್ಚೆ ಆಗಲಿಲ್ಲ? ಇಲ್ಲ, ಬೇರೆ ವಿಚಾರ ಎಲ್ಲ ಹಂಗೆ ಆ ಥರ ಯಾವುದೇ ಇಲ್ಲ ರಾಜಕೀಯವಾಗಿ. ನೀವು ಮಾತನಾಡ್ತಿದ್ದಂಥ ಸಂದರ್ಭದಲ್ಲಿ ಹಿಂದುಗಡೆಯಿಂದ FTV ನಾಗರಾಜ್ ಅವರು ಕೂಡ ಬರ್ತಾ ಇದ್ರು. ಎಲ್ಲ ಸದನ ಅಂದ್ರೆ ಎಲ್ಲರೂ ಇರ್ತಾ ಇರ್ತಾರೆ, ಅದಕ್ಕೆ ಬೇರೆ ಅರ್ಥ ಕಳಿಸೋ ಅವಶ್ಯಕತೆ ಇಲ್ಲ. ಇದು ಯಾವುದೇ ಸಂಬಂಧಪಟ್ಟ ರಾಜಕೀಯ ಅಲ್ವಲ್ಲ, ಅದು ಸಮಾಜಕ್ಕೆ ಸೀಮಿತವಾಗಿರುವಂತಹ ಭೇಟಿ ಅಷ್ಟೇ. ಈ ಬಗ್ಗೆ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡ್ತಾರೆ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿರುವಂತಹ ನಮ್ಮ ರಿಪೋರ್ಟರ್ ರಮೇಶ್ ರೇಜಂಬು. ರಮೇಶ್, ಒಂದ್ ಕಡೆ ಶ್ರೀರಾಮುಲು ಮತ್ತೆ ಸತೀಶ್ ಜಾರಕಿಹೊಳಿ ಅವರು ಮೀಟ್ ಮಾಡಿದ್ದಾರೆ, ಗಹನವಾಗಿ ಒಂದಿಷ್ಟು ಚರ್ಚೆ ನಡೆದಿದೆ ಅಂತ ಹೇಳಿದ್ರು ಕೂಡ ಸತೀಶ್ ಜಾರಕಿಹೊಳಿ ಅವರು ಅಲ್ಲಿ ಏನ್ ಮಾತುಕತೆ ಆಗಿದೆ ಅನ್ನೋದನ್ನ ಬಾಯ್ ಬಿಡ್ತಿಲ್ಲ. ರಾಜಕೀಯ ಅಂತೂ ಮಾತುಕತೆ ಆಗಿಲ್ಲ ಅಂತ. ಹಾಗಾದ್ರೆ ಈ ರಹಸ್ಯ ಮಾತುಕತೆಯಲ್ಲಿ ಏನೆಲ್ಲ ಆಗಿರಬಹುದು, ಏನ್ ಇನ್ಫಾರ್ಮೇಶನ್ ಸಿಕ್ಕಿದೆ ರಮೇಶ್? ಶರ್ಮಿತಾ ಶೆಟ್ಟಿ ಬೆಳಗಾವಿಯಲ್ಲಿ ಮತ್ತೆ ಕಾಂಗ್ರೆಸ್ ಶಾಸಕರ ಬಿಜೆಪಿಯ ಜೊತೆನಲ್ಲಿ ಸಂಪರ್ಕ ಹೊಂದಿದ್ದಾರೆ ಅನ್ನುವಂಥದ್ದು ಸ್ಪಷ್ಟ ಆಗ್ತಾ ಇರುವಂತದ್ದು. ಜೊತೆಗೆ ಭಿನ್ನಮತೀಯ ಚಟುವಟಿಕೆಗಳು ಇಲ್ಲೂ ಕೂಡ ಶುರುವಾಗಿದೆ. ಕೆಲ ದಿನಗಳ ಹಿಂದೆ ಅಷ್ಟೇ ಸತೀಶ್ ಜಾರಕಿಹೊಳಿ ಒಂದು ರೆಸಾರ್ಟ್ಗೆ ತೆರಳಿ ಏನು ಬೆಳಗಾವಿಯ ಹೊರವಲಯದಲ್ಲಿರ್ತಕ್ಕಂಥ ರೆಸಾರ್ಟ್ಗೆ ಅಲ್ಲಿ ಕೆಲವು ಫೋಟೋಗಳನ್ನ ರಿಲೀಸ್ ಮಾಡಿದ್ರು. ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಶಾಸಕರನ್ನ ಕರೆತರಲಿಕ್ಕೆ ಈ ರೆಸಾರ್ಟ್ ಬೇಕಾಗುತ್ತೆ ಅನ್ನೋ ಮಾತನ್ನು ಕೂಡ ಹೇಳಿದ್ರು. ಅದಾದ ಬಳಿಕ ದೆಹಲಿಯಲ್ಲಿ ಪ್ರಕಾಶ್ ಜಾವಡೇಕರ್ ಅವರು ಡಿಸೆಂಬರ್ ಧಮಾಕ ಹೊರಬರಲಿದೆ ಅನ್ನುವಂತ ಮಾತನ್ನು ಕೂಡ ಹೇಳಿದ್ರು. ಈ ಎಲ್ಲ ಹಿನ್ನೆಲೆಯಲ್ಲಿ ನೋಡೋದಾದ್ರೆ ಇಲ್ಲಿ ಈಗಾಗಲೇ ಸತೀಶ್ ಜಾರಕಿಹೊಳಿ ಮತ್ತು ಶ್ರೀರಾಮುಲು ಅವರ ಭೇಟಿ ಸಾಕಷ್ಟು ಕುತೂಹಲ ಕೆರಳಿಸ್ತಾ ಇರುವಂತದ್ದು. ಸ್ವತಃ ಶ್ರೀರಾಮುಲು ಅವರನ್ನ ಸತೀಶ್ ಜಾರಕಿಹೊಳಿ ಕರೆದುಕೊಂಡು ಭೇಟಿ ಮಾಡಿರುವಂತದ್ದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಬೆಳಗಾವಿಯಲ್ಲಿ ಎಲ್ಲಿ ಮತ್ತೆ ಕಾಂಗ್ರೆಸ್ ಶಾಸಕರು ಏನು ಆಪರೇಷನ್ ಕಮಲಕ್ಕೆ ತುತ್ತಾಗ್ತಿದ್ದಾರೆ ಅನ್ನುವಂಥದ್ದು ಈಗ ಸುಳಿಸುತ್ತಾ ಇರುವಂತದ್ದು. ಈಗಾಗಲೇ ಏನು ಒಂದ್ ಕಡೆಯಲ್ಲಿ ಮಾಜಿ CM ಸಿದ್ದರಾಮಯ್ಯ ಅವರು ವಿದೇಶ ಪ್ರವಾಸ ತೆರಳದಂತ ಬೆನ್ನಲ್ಲೇ ಅವರ ಬೆಂಬಲಿಗರು ಎಲ್ಲರೂ ಕೂಡ ಏನು ಅಧಿವೇಶನಕ್ಕೆ ಗೈರು ಹಾಜರಾಗಿದ್ದಾರೆ. ಸೊ ಇದರ ಬೆನ್ನಲ್ಲೇ ಸತೀಶ್ ಜಾರಕಿಹೊಳಿ ಮತ್ತು ಶ್ರೀರಾಮುಲು ಅವರ ಭೇಟಿ ಸಾಕಷ್ಟು ಕುತೂಹಲವನ್ನ ಕೆರಳಿಸ್ತಾ ಇರುವಂತದ್ದು. ಮುಂದಿನ ವಾರ ಅಂದ್ರೆ ಈ ಅಧಿವೇಶನದ ಕೊನೆಯ ವಾರದಲ್ಲಿ ಬಹುತೇಕ ಒಂದು ಕಾಂಗ್ರೆಸ್ ಮತ್ತು ಬಿಜೆಪಿಯ ಭಿನ್ನಮತೀಯ ರಾಜಕೀಯ ವಲಯದಲ್ಲಿ ಈ ಭೇಟಿ ಯಾವ ರೀತಿ ಕುತೂಹಲ ಕಾರಣ ಆಗಿದೆ, ಏನೆಲ್ಲ ಚರ್ಚೆ ನಡೀತಾ ಇದೆ? ಯಾಕಂದ್ರೆ ಬಿಜೆಪಿಯವರು ಸೆಷನ್ಗೂ ಮುಂಚೆನೆ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು, ಡಿಸೆಂಬರ್ ಧಮಾಕ ಆಗುತ್ತೆ ನೋಡ್ತಾ ಇರಿ ಅಂತ. ಬಹುಶಃ ಈ ಡಿಸೆಂಬರ್ ಧಮಾಕ ಶುರುವಾಗಿದೆ ಅನ್ಸುತ್ತಾ ಅಲ್ಲಿ? ಖಂಡಿತ ಶರ್ಮಿತಾ, ಯಾಕಂದ್ರೆ ಅದಕ್ಕೆ ಪೂರಕವಾದಂತಹ ವಾತಾವರಣಗಳು ಅಥವಾ ಬೆಳವಣಿಗೆಗಳು ಇಲ್ಲಿ ನಡೀತಿದೆ ಅಂತ ಹೇಳ್ಬೋದು. ಸದ್ದಿಲ್ಲದೆ ಕಾಂಗ್ರೆಸ್ನ ಭಿನ್ನಮತೀಯ ಶಾಸಕರು ಎಲ್ಲರೂ ಕೂಡ ಬಿಜೆಪಿ ನಾಯಕರ ಸಂಪರ್ಕವನ್ನ ಮಾಡ್ತಾ ಇದ್ದಾರೆ. ಇವತ್ತು ಬೆಳಗ್ಗೆ ನ್ಯೂಸ್ 18ಗೆ ಸಿಕ್ಕಿರತಕ್ಕಂಥ ಮಾಹಿತಿಯ ಪ್ರಕಾರ ಶ್ರೀರಾಮುಲು ಅವರನ್ನ ಸತೀಶ್ ಜಾರಕಿಹೊಳಿ ಸ್ವತಃ ಏನು ಕರೆಸಿಕೊಂಡು ಭೇಟಿ ಮಾಡಿರುವಂತದ್ದು, ಜೊತೆಗೆ ಸುದೀರ್ಘ ಚರ್ಚೆಯನ್ನು ಕೂಡ ಮಾಡಿದ್ದಾರೆ. ಆದ್ರೆ ಮೇಲ್ನೋಟಕ್ಕೆ ಇದು ರಾಜಕಾರಣದ ವಿಚಾರದಲ್ಲಿ ಚರ್ಚೆ ಇಲ್ಲ ಅನ್ನುವಂತ ಮಾತನ್ನ ಅವರು ಹೇಳಿದ್ರು ಕೂಡ ರಾಜಕೀಯದ ಚಟುವಟಿಕೆಗಳು ಗರಿಗೆದರಿದೆ ಅಂತ ಹೇಳ್ಬೋದು. ಆದ್ರೆ ಮುಂದಿನ ವಾರಕ್ಕೆ ಇದರ ಈ ಬೆಳವಣಿಗೆಗಳಿಗೆ ಸಂಬಂಧಪಟ್ಟ ಹಾಗೆ ಒಂದು ಸ್ಪಷ್ಟ ಚಿತ್ರಣ ಸಿಗುವಂತಹ ಸಾಧ್ಯತೆ ಇದೆ. ಶರ್ಮಿತಾ, ಥ್ಯಾಂಕ್ ಯು ರಮೇಶ್ ರೇಜಂಬೂರ್ ತಮ್ಮ ಇನ್ಫಾರ್ಮೇಶನ್ಗೆ.